ಯಪ್ಪ ಈಗ ಎಂಟ್ರ್ ಆಗ್ತಾ ಇದ್ದೀನಿ ಸ್ವಲ್ಪ ಸರ್ ಇವತ್ತಿನ ಮೀಟಿಂಗ್ನಲ್ಲಿ ಯಾವ್ಯಾವ ವಿಚಾರ ಮಾತಾಡಿ ನಿಮ್ಗೆ ಹೇಳ್ತೀನಿ. ಗ್ಯಾಸ್ ಬಗ್ಗೆ ಕಮರ್ಷಿಯಲ್ ಪ್ರಾಬ್ಲಮ್ ಇದೆ. ಕೇಂದ್ರ ಸರ್ಕಾರ ಏನು ಮಾಡಿದೆ, ಆಫೀಸರ್ಸ್ ಎಲ್ಲ ಕರೆಸಿದ್ದೀನಿ, ಮಾತಾಡಿ ಆಮೇಲೆ ನಿಮ್ಗೆ ಉತ್ತರ ಹೇಳ್ತೀನಿ. ಈಗ ಹೋಟೆಲ್ ಅಸೋಸಿಯೇಷನ್ ಏನಾದರೂ ಮನವಿ ಇಟ್ಟಿದ್ರು ಅವ್ರಿಗೂ ಬಂದಿದ್ದಾರೆ, ಅವ್ರನ್ನೂ ಮಾತಾಡ್ತೀನಿ. ಥ್ಯಾಂಕ್ ಯು. 20% ಏನಾದ್ರು ಹೆಚ್ಚು ಮಾಡಬೇಕು, ಅದನ್ನು ಯಾವ ರೀತಿ ಕಾರ್ಯರೂಪ ನಿಮ್ಮ ಪ್ಲಾನ್ ಇದೆ ಸರ್? ಅಸಲು ಏನು ಕೊಡೋಕ್ಕಾಗುತ್ತೆ, ಆಯಿಲ್ ಕಂಪನೀಸ್ ಒಂದು ವಿಚಾರ ಮಾಡೋಣ. ಇವಿಷ್ಟು ಆಹಾರ ಸಚಿವರಾಗಿರುವಂತಹ ಮುನಿಯಪ್ಪ ಅವರು ಮಾತು. ಇದೀಗ ಕೆಲವೇ ಕ್ಷಣದಲ್ಲಿ ಮೀಟಿಂಗ್ ಕೂಡ ಆರಂಭ ಆಗುತ್ತೆ. ಈ ಮೀಟಿಂಗ್ ಆದ ನಂತರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಅವರು ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನು ನೀಡಲಿದ್ದಾರೆ. ನಾಗೇಂದ್ರ ಬಾಬು. ಓಕೆ, ಈಗ ಸತಾರ್ ನೋಡಿ, ಪ್ರಮುಖವಾಗಿ ಹೋಟೆಲ್ ಉದ್ಯಮಕ್ಕೆ ಪೆಟ್ಟು ಬೀಳ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಆದರೆ ಕೆಲವೊಂದು ಹೋಟೆಲ್ಗಳಿಗೆ ಇವತ್ತು ಕಮರ್ಷಿಯಲ್ ಸಿಲಿಂಡರ್ ಸಪ್ಲೈ ಆಗ್ತಾ ಇದೆ, ಒಂದಷ್ಟು ಹೋಟೆಲ್ಗಳಿಗೆ ಸಪ್ಲೈ ಆಗ್ತಾ ಇಲ್ಲ. ಆದರೆ ಅಲ್ಲಿ ಮೇಜರ್ ಸಮಸ್ಯೆ ಏನಂತಂದರೆ 50 ರೂಪಾಯಿ ಇದ್ದಂಥ ಇವತ್ತು ಇಡ್ಲಿ ವಡೆ ಒಂದು ಪ್ಲೇಟ್ 100 ರೂಪಾಯಿ ಮಾಡಿದ್ದಾರೆ ಒಂದೊಂದು ಹೋಟ್ಲ್ಗಳಲ್ಲಿ. ಇದಕ್ಕೆ ಯಾವ ರೀತಿಯಾಗಿ ಕ್ರಮ ಜರುಗಿಸಲಾಗುತ್ತೆ? ಇದಕ್ಕೆ ಯಾರು ಬ್ರೇಕ್ ಹಾಕುವಂಥ ಕೆಲಸವನ್ನು ಮಾಡೋದಿಲ್ವಾ? ಇದು ಹಗಲು ದರೋಡೆಯನ್ನು ಮಾಡುವಂಥ ಕೆಲಸವನ್ನು ಹೋಟೆಲ್ನವ್ರು ಮಾಡ್ತಿದ್ದಾರೆ ಅಂತೇಳಿ ಜನಸಾಮಾನ್ಯರು ಆರೋಪ ಮಾಡ್ತಾ ಇದ್ದಾರಲ್ಲ, ಇದಕ್ಕೆ ಏನು ಕ್ರಮ ಆಗುತ್ತೆ? ನಾಗೇಂದ್ರ ಬಾಬು, ಯಾವಾಗ ಬೆಂಗಳೂರಿನಲ್ಲಿ ಗ್ಯಾಸ್ ಕ್ರೈಸಿಸ್ ಶುರುವಾಯಿತು ಆ ಒಂದು ಕ್ಷಣದಿಂದಲೂ ಕೂಡ ಹೋಟೆಲ್ನ ಹಲವು ಮಾಲೀಕರು ಏಕಾಏಕಿ ದರವನ್ನು ಏರಿಕೆ ಮಾಡಿರುವಂಥದ್ದು. ಇದೇ ವಿಚಾರವಾಗಿ ಖುದ್ದು ನಿನ್ನ ರಿಪಬ್ಲಿಕ್ ಕನ್ನಡ ಹೋಟೆಲ್ ಅಸೋಸಿಯೇಷನ್ ಅವರನ್ನು ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ದರವನ್ನು ಏರಿಕೆ ಮಾಡುವುದಾಗಲಿ ಅಥವಾ ದರವನ್ನು ಇಳಿಕೆ ಮಾಡುವುದಾಗಲಿ ಯಾವುದೇ ರೀತಿಯ ಅಧಿಕಾರ ಹೋಟೆಲ್ ಅಸೋಸಿಯೇಷನ್ಗೆ ಇರಲ್ಲ ಅನ್ನೋ ಸ್ಪಷ್ಟವಾಗಿರುವಂತಹ ಒಂದು ವಿಚಾರವನ್ನು ರಿಪಬ್ಲಿಕ್ ಕನ್ನಡಕ್ಕೆ ಅವರು ಮಾಹಿತಿಯನ್ನು ನೀಡಿದ್ರು. ಹಾಗಾದ್ರೆ ಇದು ಯಾವ ರೀತಿ ಆಗುತ್ತೆ ಅಂದ್ರೆ, ಹೋಟೆಲ್ ಅಸೋಸಿಯೇಷನ್ ಅಲ್ಲಿ ಇದುವರೆಗೂ ಕೂಡ ಸೂಕ್ತವಾಗಿರುವಂತಹ ಒಂದೇ ಒಂದು ಸಮಿತಿ ಇಲ್ಲ. ಇವರು ಕೇವಲ ಹೋಟೆಲ್ ನಲ್ಲಿರುವಂತಹ ಕಾರ್ಮಿಕರಾಗಿರ್ಬೋದು ಅಥವಾ ಈ ರೀತಿಯಲ್ಲಿ ದರ ಈಗ ಗ್ಯಾಸ್ ಕ್ರೈಸಿಸ್ ಸೇರಿದಂತೆ ಇಂತಹ ವಿಚಾರದಲ್ಲಿ ಮಾತ್ರ ಧ್ವನಿ ಎತ್ತಾರೆ ವಿನಃ ಈಗ ಹೋಟೆಲ್ ಮಾಲೀಕರು ಏಕಾಏಕಿ ದರವನ್ನು ಹೆಚ್ಚು ಮಾಡಿದಂತಹ ಸಂದರ್ಭದಲ್ಲಿ, ಗ್ರಾಹಕರಿಂದ ಸುಲಿಗೆ ಮಾಡಿದಂತಹ ಸಂದರ್ಭದಲ್ಲಿ ಅದನ್ನು ಪ್ರಶ್ನೆ ಮಾಡುವಂತಹ ಒಂದೇ ಒಂದು ಸಮಿತಿ ಕೂಡ ಹೋಟೆಲ್ ಅಸೋಸಿಯೇಷನ್ ಇಲ್ಲ. ಆ ರೀತಿ ಯಾವುದೇ ರೀತಿಯಲ್ಲಿ ಅವರಿಗೆ ಆ ಒಂದು ಪಾಲಿಸಿ ಇದೆ ಅನ್ನೋದು ಕೂಡ ಗೊತ್ತಿರ್ಲಿಕ್ಕಿಲ್ಲ. ಅದೇ ರೀತಿ ಈಗ ಆಟೋ ಚಾಲಕರನ್ನು ನೋಡಿ, ಅವರಿಗೆ ಎಷ್ಟು ದರ ಏರಿಕೆ ಮಾಡಿದ, ಗ್ಯಾಸ್ ದರ ಎಷ್ಟರ ಮಟ್ಟಿಗೆ ಹೆಚ್ಚಾದ್ರೂ ಕೂಡ ಅವರು ದರ ಏರಿಕೆ ಮಾಡ್ಬೇಕಂದ್ರೆ ಅದಕ್ಕೊಂದು ಸಮಿತಿ ಇರುತ್ತೆ. ಅದು DC ಆಫೀಸಿಂದ ಹಿಡಿದು ಪ್ರತಿಯೊಂದು ಕೂಡ ಮೀಟಿಂಗ್ ಆಗಬೇಕಾಗುತ್ತೆ. ತದನಂತರದಲ್ಲಿ ದರ ನಿಗದಿ ಆಗುತ್ತೆ. ಹೋಟೆಲ್ ಅಸೋಸಿಯೇಷನ್ ನಲ್ಲಿ ಅಥವಾ ಯಾವುದೇ ರೀತಿಯ ಮಾನದಂಡ ಇಲ್ಲ. ಇದರಿಂದ ಅವರು ಬೇಕಾಬಿಟ್ಟಿಯಾಗಿ ವಸೂಲಿ ಮಾಡ್ತಾ ಇದ್ದಾರೆ. ಎಲ್ಲಿವರೆಗೆ ಅಂದ್ರೆ GST ಗಿಂತ ಹೆಚ್ಚುವರಿಯಾಗಿ ಇದೀಗ ಗ್ಯಾಸ್ ಚಾರ್ಜ್ ಅಲ್ಲಿ ಕೂಡ ಮುಂದಾಗಿರುವಂತದ್ದು. ಯಾವುದೇ ಇವರಿಗೆ ಮೂಗುದಾರ ಹಾಕಲು ಯಾವುದೇ ರೀತಿಯ ಸಮಿತಿ ಇಲ್ಲದಂತಹ ಕಾರಣಕ್ಕಾಗಿ ಇವತ್ತು ನೇರವಾಗಿ ಗ್ರಾಹಕರಿಂದ ವಸೂಲಿಯನ್ನು ಮಾಡ್ತಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ನಾಗೇಂದ್ರ ಬಾಬು. ಎಸ್, ಹೌದು ಸತಾರ್, ಕೇವಲ 100 ರೂಪಾಯಿ ಅಷ್ಟೇ ಅಲ್ಲ, 130 ರೂಪಾಯಿ ಆಗಿದೆ ಅಂತೇಳಿ ಇವತ್ತು ಸಾರ್ವಜನಿಕರು ಗಂಭೀರವಾದಂಥ ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ಇದು ಹಗಲು ದರೋಡೆನೆ. ಹೋಟೆಲ್ ಉದ್ಯಮಕ್ಕೆ ನಿಜವಾಗ್ಲೂ ಕೂಡ ಪೆಟ್ಟು ಬೀಳ್ತಾ ಇದೆ. ಆದರೆ ಯಾರ ಹತ್ರ ಕಮರ್ಷಿಯಲ್ ಸಿಲಿಂಡರ್ಗಳು ಇದೆಯೋ ಅವರು ದುಪ್ಪಟ್ಟು ಹಣಕ್ಕೆ ತಿಂಡಿಯನ್ನು ಮಾರಾಟ ಮಾಡ್ತಾ ಇದ್ದಾರೆ. ಇದಕ್ಕೆ ಬ್ರೇಕ್ ಹಾಕಬೇಕು ಅಂತೇಳಿ ಸಾರ್ವಜನಿಕರು ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಥ್ಯಾಂಕ್ ಯು ಸತಾರ್, ನಿಮ್ಮೆಲ್ಲ ಮಾಹಿತಿಗಾಗಿ. ಇದು ಹೋಟೆಲ್ ಉದ್ಯಮದ ವಿಚಾರಕ್ಕೆ ಸಂಬಂಧಪಟ್ಟಂಥ ಮಾಹಿತಿ. ಆದರೆ ಮತ್ತೊಂದು ಕಡೆ ಬೀದಿ ಬದಿ ವ್ಯಾಪಾರಿಗಳ ಪಾಡೇನು, ಅವರೇನು ಮಾಡಬೇಕು? ಇವತ್ತು ಪ್ರತಿಷ್ಠಿತ ಹೋಟೆಲ್ಗಳು ದುಪ್ಪಟ್ಟು ಹಣಕ್ಕೆ ಸಿಲಿಂಡರನ್ನು ಪರ್ಚೇಸ್ ಮಾಡ್ತಿದ್ದಾರೆ. ಆದರೆ ಬೀದಿ ಬದಿ ವ್ಯಾಪಾರಿಗಳ ಬದುಕು ದುಸ್ತರ ಆಗಿದೆ. ಗ್ಯಾಸ್ ಸಿಗದೆ 15,000 ಬೀದಿ ಬದಿ ವ್ಯಾಪಾರಿಗಳು ಬೀದಿ ಬಿದ್ದಿದ್ದಾರೆ. ಬೆಂಗಳೂರಿನಲ್ಲಿ 3,000ಕ್ಕೂ ಹೆಚ್ಚು ಬೀದಿ ಬದಿ ವ್ಯಾಪಾರಿಗಳು ಪರದಾಡ್ತಿದ್ದಾರೆ. GBA ದಾಖಲೆ ಪೈಕಿ 10,000ದಲ್ಲಿ 3,000 ಬೀದಿ ಬದಿ ವ್ಯಾಪಾರಗಳಸ್ಥರು ಏನಿದ್ರು ಅವರು ಬಂದ್ ಮಾಡ್ಕೊಂಡು ಹೋಗಿದ್ದಾರೆ. ಒಂದಷ್ಟು ಅನುಮಾನಗಳು ಕಾಡ್ತಾ ಇದೆ ಈ ವಿಚಾರದಲ್ಲಿ. ನೀವು ಹೋಗಿ, ಕೆಲವೊಂದು ಹೋಟೆಲ್ಗಳು ಓಪನ್ ಇರುತ್ತೆ, ಅವ್ರಿಗೆ ಎಲ್ಲಿಂದ ಸಿಗ್ತಾ ಇದೆ ಸಿಲಿಂಡರ್? ಯಾರು ಕೊಡ್ತಿದ್ದಾರೆ? ಸಿಲಿಂಡರ್ ಸಪ್ಲೈ ಸ್ಟಾಪ್ ಆಗಿದೆ ಅಂತಂದ್ರೆ ಯಾರಿಗೂ ಸಿಗಬಾರ್ದು ಅಲ್ವಾ? ಸಿಲಿಂಡರ್ ಸಪ್ಲೈ ಆಗ್ತಿಲ್ಲ ಅಂತಂದ್ರೆ ಯಾರಿಗೂ ಸಿಗಬಾರ್ದು. ಆದರೆ ಕೆಲ ಹೋಟೆಲ್ಗಳಲ್ಲಿ ಇವತ್ತು ಕೂಡ ಏನು ಬೇಕೋ ಅದು ಸಿಗುತ್ತೆ. ಕೆಲ ಹೋಟೆಲ್ಗಳು ಬೇಕಾದ್ರೆ ಇವತ್ತು ಹೋಗಿ ಚೆಕ್ ಮಾಡಿ,
ಒಂದಷ್ಟು ಪ್ರತಿಷ್ಠಿತ ಹೋಟೆಲ್ಗಳಲ್ಲಿ ಇವತ್ತು ಬೇಕಾದ ತಿಂಡಿ ತಿನಿಸುಗಳು ಸಿಗ್ತಾ ಇದೆ. ಅಲ್ಲಿಗೆ ಹೇಗೆ ಸಿಲಿಂಡರ್ ಸಿಗ್ತಾ ಇದೆ? ಕಮರ್ಷಿಯಲ್ ಸಿಲಿಂಡರ್ ಸ್ಟಾಪ್ ಆಗಿದೆ ಅಂದರೆ ಯಾರಿಗೂ ಸಿಗಬಾರ್ದು. ಕೆಲವ್ರಿಗೆ ಸಿಗ್ತಾ ಇದೆ, ಕೆಲವ್ರಿಗೆ ಸಿಗ್ತಾ ಇಲ್ಲ ಅಂತಂದ್ರೆ ಏನರ್ಥ? ಇಲ್ಲೇನೋ ಕಳ್ಳಾಟ ಆಗ್ತಾ ಇದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಬೀದಿ ಬದಿ ವ್ಯಾಪಾರಿಗಳ ಬದುಕು ದುಸ್ತರವಾಗಿದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡ್ಕೊಂಬನ್ನಿ. ಸಿಲಿಂಡರ್ ಕೊರತೆಯಿಂದ ಬೀದಿ ಬದಿ ವ್ಯಾಪಾರಿಗಳಿಗೂ ಕೂಡ, ಅದರಲ್ಲೂ ಬೀದಿ ಬದಿ ಹೋಟೆಲ್ ವ್ಯಾಪಾರಿಗಳು ಕೂಡ ದೊಡ್ಡ ಮಟ್ಟದ ಒಂದು ಸಮಸ್ಯೆ ಆಗ್ತಾ ಇದೆ. ಅಂದ್ರೆ ಸಿಲಿಂಡರ್ ಕೂಡ ಅಂದ್ರೆ 1 to 2 ರೇಟಿಗೆ ಕಮರ್ಷಿಯಲ್ ಸಿಲಿಂಡರ್ಗಳನ್ನ ಮಾರಾಟ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಸಿಲಿಂಡರ್ ಸಿಗದೆ ಹೋಟೆಲ್ ಮಾಲೀಕರು ಕೂಡ ಪರದಾಡುವಂತ ಪರಿಸ್ಥಿತಿ ಆಗಿದೆ. ನೀವು ನೋಡ್ತಾ ಇರಬಹುದು, ಶೇಷಾದ್ರಿಪುರಂನ ರಸ್ತೆ ಬದಿಯಲ್ಲಿರುವಂತಹ ಉತ್ತರ ಕರ್ನಾಟಕ ಹೋಟೆಲ್ ಇದೆ, ಅನ್ನಪೂರ್ಣೇಶ್ವರಿ ಉತ್ತರ ಕರ್ನಾಟಕ ಹೋಟೆಲ್ ನಲ್ಲಿ ಅಂದ್ರೆ ಸಿಲಿಂಡರ್ಗಳು ಅಂದ್ರೆ ಇರೋದೇ ಇನ್ನೆರಡು ಸಿಲಿಂಡರ್ಗಳಾದ್ರೆ ನಮಗೆ ದೊಡ್ಡ ಸಮಸ್ಯೆ ಆಗುತ್ತೆ ಅನ್ನುವಂಥದ್ದು ಕೂಡ ಹೋಟೆಲ್ ಮಾಲೀಕರ ಒಂದು ಮಾತಂತಾನೆ ಹೇಳ್ಬೋದು. ನೋಡ್ತಾ ಇರಬಹುದು, ಇಲ್ಲಿ ಸಾಕಷ್ಟು ಜನರು ಬೆಳಿಗ್ಗೆ ಆದ್ರೆ ಸಾಕು ಈ ಒಂದು ಹೋಟೆಲ್ಗಳ ಮೇಲೆ ಅವಲಂಬಿತರಾಗಿರ್ತಾರೆ. ಅಂದ್ರೆ ಮನೆಯಲ್ಲಿ ಯಾವುದೇ ರೀತಿಯಾಗಿ ಆಹಾರವನ್ನ ಮಾಡೋದಿಲ್ಲ. ಅಂದ್ರೆ ನೇರವಾಗಿ ಇಂಥ ಒಂದು ಬೀದಿ ಬದಿ ವ್ಯಾಪಾರ ಮಾಡ್ತಾ ಇರುವಂತಹ ಹೋಟೆಲ್ಗಳಲ್ಲಿ ಅವರು ಆಹಾರವನ್ನ ಸೇವನೆ ಮಾಡ್ಲಿಕ್ಕೆ ಪ್ರತಿನಿತ್ಯ ಕೂಡ ಬರ್ತಾ ಇರ್ತಾರೆ. ಇಲ್ಲಿ ಕೂಡ ಸಾಕಷ್ಟು ಜನರು ಈ ಒಂದು ಉತ್ತರ ಕರ್ನಾಟಕ ಹೋಟೆಲ್ ನಲ್ಲಿ ಉತ್ತರ ಕರ್ನಾಟಕ ಶೈಲಿಯ ಆಹಾರವನ್ನ ಸೇವನೆ ಮಾಡ್ಲಿಕ್ಕೆ ಸಾಕಷ್ಟು ಜನರು ಗ್ರಾಹಕರು ಕೂಡ ಬಂದಿರೋದನ್ನ ನೀವು ನೋಡ್ತಾ ಇರಬಹುದು. ಇಲ್ಲಿ ಸಿಲಿಂಡರ್ ಸಮಸ್ಯೆ ಆದ್ರೆ ಎಂತ ಒಂದು ಮಟ್ಟದಲ್ಲಿ ಸಮಸ್ಯೆ ಆಗುತ್ತೆ ಅನ್ನೋದನ್ನ ಇಲ್ಲಿ ಅಂದ್ರೆ ಈ ಹೋಟೆಲ್ ಮಾಲೀಕರನ್ನೇ ನಾನು ಮಾತಾಡಿಸುವಂತ ಕೆಲಸವನ್ನ ಮಾಡ್ತೀನಿ. ಸರ್, ಏನ್ ಸಮಸ್ಯೆ ಆಗ್ತಿದೆ ಇಲ್ಲಿ? ಗ್ಯಾಸ್ ಕೊರತೆ ಆಗ್ತಿದೆ, ಈಗ ಸಿಲಿಂಡರ್ ಸಿಗ್ತಾ ಇಲ್ಲ ಸರ್, ಏನಿಲ್ಲ, ಭಾಳ ತೊಂದರೆ ಆಗ್ತಾ ಇದೆ. ಈಗ ಒಂದು ಸಿಲಿಂಡರ್ಗೆ 5,000 6,000 ಕೇಳ್ತಾರೆ, ಭಾಳ ಪ್ರಾಬ್ಲಮ್ ಆಗುತ್ತೆ. ನಾವು ಮುಚ್ಕೊಂಡು ಹೋಗ್ಬೇಕಾಗುತ್ತೆ. ಸಿಲಿಂಡರ್ ಸಿಗಲಿಲ್ಲ ಅಂದರೆ ಊಟ ಇಕ್ಕಿಲ್ಲ, ಯಾರಿಲ್ಲ, ನಾವು ಇದರ ಮೇಲೆ ಬದುಕ್ತಾ ಇರೋದು. ಅದಕ್ಕಾಗಿ ಸರ್, ಒಂದ್ ವೇಳೆ ಏನಾದ್ರು ಈ ಸಿಲಿಂಡರ್ಗಳು ಬರದೇ ಹೋದ್ರೆ ಇಲ್ಲಿ ಈ ವ್ಯಾಪಾರಕ್ಕೂ ಕೂಡ ಹೊಡೆತ ಬೀಳುತ್ತೆ ನಿಮ್ಗೆ? ಖಂಡಿತ ಬೀಳುತ್ತೆ ಸರ್, ಹೊಡೆತ ಭಾಳ ಬೀಳುತ್ತೆ. ಅದಕ್ಕಾಗಿ ಸಿಲಿಂಡರ್ ಬೇಗ ಸಿಗಲಿ ಅಂತ. ಅಂದ್ರೆ ಈಗೇನಾದ್ರು ಸಿಲಿಂಡರ್ ಮಾರಾಟ ಮಾಡೋರು ಗ್ಯಾಸ್ ಏಜೆನ್ಸಿಯವರು ನಿಮ್ ಜೊತೆ ಮಾತಾಡಿದಾರ? ಏನಾದ್ರು ಸಿಲಿಂಡರ್ ಕೊರತೆ ಏನಾದ್ರು ಆಗ್ತಿದೆಯಾ ಅಥವಾ ರೇಟ್ ಜಾಸ್ತಿ ಏನಾದ್ರು ಹೇಳ್ತಿದಾರ? ಜಾಸ್ತಿ ಹೇಳ್ತಿದ್ದಾರೆ ಸರ್. ಒಂದು ಗ್ಯಾಸ್ಗೆ 6,000 6,500 ಹೇಳ್ತಾವ್ರೆ. ಒಂದ್ ದಿನ ಆದ್ಮೇಲೆ ಜಾಸ್ತಿ ಇನ್ನೂ ಹೆಚ್ಚಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಗ್ಯಾಸೇ ಬರ್ತಿಲ್ಲ ಅಂತ ಹೇಳ್ತಾರೆ ಅವರೆಲ್ಲ. ನಿಮಗೆ ಪ್ರತಿನಿತ್ಯ ಎಷ್ಟು ಸಿಲಿಂಡರ್ ಬೇಕಾಗುತ್ತೆ? ನಮಗೊಂದು ಡೈಲಿ ಒಂದು ದಿನಕ್ಕೆ 4 ಸಿಲಿಂಡರ್ ಹೋಗುತ್ತೆ, ಖಾಲಿ ಆಗುತ್ತೆ, ಬೇಕಾಗುತ್ತೆ. ಹಿಂಗಾದ್ರೆ ಹೆಂಗ್ ಮಾಡ್ಬೇಕಂತ ಹೇಳಿ ಅಂದ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಇಲ್ಲಿ ಊಟ ಬೆಳಿಗ್ಗೆ 6 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೂ ಇಲ್ಲೇ ಇರೋದು. ಊಟ ಕೊಡೋದು, ಊಟ ಮಾತಾಡ್ಸುವಂತ ಕೆಲಸವನ್ನ ಮಾಡ್ತೀನಿ. ಸರ್, ಏನ್ ಸಮಸ್ಯೆ ಆಗ್ತಿದೆ ಇಲ್ಲಿ? ಗ್ಯಾಸ್ ಕೊರತೆ ಆಗ್ತಿದೆ, ಈಗ ಸಿಲಿಂಡರ್ ಸಿಗ್ತಾ ಇಲ್ಲ ಸರ್, ಏನಿಲ್ಲ, ಭಾಳ ತೊಂದರೆ ಆಗ್ತಾ ಇದೆ. ಈಗ ಒಂದು ಸಿಲಿಂಡರ್ಗೆ 5,000 6,000 ಕೇಳ್ತಾರೆ, ಭಾಳ ಪ್ರಾಬ್ಲಮ್ ಆಗುತ್ತೆ. ನಾವು ಮುಚ್ಕೊಂಡು ಹೋಗ್ಬೇಕಾಗುತ್ತೆ. ಸಿಲಿಂಡರ್ ಸಿಗಲಿಲ್ಲ ಅಂದರೆ ಊಟ ಇಕ್ಕಿಲ್ಲ, ಯಾರಿಲ್ಲ, ನಾವು ಇದರ ಮೇಲೆ ಬದುಕ್ತಾ ಇರೋದು. ಅದಕ್ಕಾಗಿ ಸರ್, ಒಂದ್ ವೇಳೆ ಏನಾದ್ರು ಈ ಸಿಲಿಂಡರ್ಗಳು ಬರದೇ ಹೋದ್ರೆ ಇಲ್ಲಿ ಈ ವ್ಯಾಪಾರಕ್ಕೂ ಕೂಡ ಹೊಡೆತ ಬೀಳುತ್ತೆ ನಿಮ್ಗೆ? ಖಂಡಿತ ಬೀಳುತ್ತೆ ಸರ್, ಹೊಡೆತ ಭಾಳ ಬೀಳುತ್ತೆ. ಅದಕ್ಕಾಗಿ ಸಿಲಿಂಡರ್ ಬೇಗ ಸಿಗಲಿ ಅಂತ. ಅಂದ್ರೆ ಈಗೇನಾದ್ರು ಸಿಲಿಂಡರ್ ಮಾರಾಟ ಮಾಡೋರು ಗ್ಯಾಸ್ ಏಜೆನ್ಸಿಯವರು ನಿಮ್ ಜೊತೆ ಮಾತಾಡಿದಾರ? ಏನಾದ್ರು ಸಿಲಿಂಡರ್ ಕೊರತೆ ಏನಾದ್ರು ಆಗ್ತಿದೆಯಾ ಅಥವಾ ರೇಟ್ ಜಾಸ್ತಿ ಏನಾದ್ರು ಹೇಳ್ತಿದಾರ? ಜಾಸ್ತಿ ಹೇಳ್ತಿದ್ದಾರೆ ಸರ್. ಒಂದು ಗ್ಯಾಸ್ಗೆ 6,000 6,500 ಹೇಳ್ತಾವ್ರೆ. ಒಂದ್ ದಿನ ಆದ್ಮೇಲೆ ಜಾಸ್ತಿ ಇನ್ನೂ ಹೆಚ್ಚಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಗ್ಯಾಸೇ ಬರ್ತಿಲ್ಲ ಅಂತ ಹೇಳ್ತಾರೆ ಅವರೆಲ್ಲ. ನಿಮಗೆ ಪ್ರತಿನಿತ್ಯ ಎಷ್ಟು ಸಿಲಿಂಡರ್ ಬೇಕಾಗುತ್ತೆ? ನಮಗೊಂದು ಡೈಲಿ ಒಂದು ದಿನಕ್ಕೆ 4 ಸಿಲಿಂಡರ್ ಹೋಗುತ್ತೆ, ಖಾಲಿ ಆಗುತ್ತೆ, ಬೇಕಾಗುತ್ತೆ. ಹಿಂಗಾದ್ರೆ ಹೆಂಗ್ ಮಾಡ್ಬೇಕು?